ಇಂದು ನಾವು ನಲಿಕಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ 1-2 ತರಗತಿಯ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ. ಈ ಒಂದು ಅಭ್ಯಾಸ ನೋಡ್ರಿಲೆ, ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ಐ, ರು, ನ, ಛ, ಓ ಈ ಒಂದು ಅಕ್ಷರಗಳ ಬಗ್ಗೆ, ಅದೇ ರೀತಿಯ ಪದಗಳ ಬಗ್ಗೆ ಈಗಾಗಲೇ ನೀವು ನೋಡಿದಿರಿ. ಅದೇ ರೀತಿಯ ವಾಕ್ಯಗಳನ್ನು ಯಾವ ರೀತಿಯಾಗಿ ನೀವು ಬರೆಯೋದು, ಓದುವುದು ಅನ್ನೋ ನೋಡೋಣ ಮಕ್ಕಳೇ. ಇನ್ನು ನೋಡಿ, ಯಾವ ಪ್ರಶ್ನೆ ನೋಡಲಿ, ಈ ಕೆಳಗಿನ ವಾಕ್ಯಗಳನ್ನು ನೀಡಿದ ಸ್ಥಳದಲ್ಲಿ ಓದಿ ಬರೆಯಿರಿ ಅಂತ ಇದ್ದಾರೆ. ಇಲ್ಲಿ ಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಏನು ಮಾಡಬೇಕು, ಓದುತ್ತಾ ಸರಿಯಾಗಿ 2 ಗೆರೆಯ ಮಧ್ಯದಲ್ಲಿ ಏನು ಮಾಡಬೇಕು, ನೀವು ಸರಿಯಾಗಿ ದುಂಡಾಗಿ ಬರೆಯಬೇಕು. ಇಲ್ಲಿ ನೋಡ್ರಲ್ಲಿ, ಗಣಪ ಅಂತಿದೆಯಲ್ಲ, ಗಣಪನ ಆಲಯ, ಗಣಪನ ಆಲಯ, ಜನರ ಆಗಮನ, ಜನರ ಆಗಮನ, ಅವರ ನಮನ. ಈ ರೀತಿಯ ಓದುತ್ತಾ ನೀವು ಸರಿಯಾಗಿ ದುಂಡಾಗಿ ಬರೆಯಬೇಕು. ನೋಡ್ರಿ, ಗಣಪ, ಗಣಪ, ಗಣಪನ ಆಲಯ, ಗಣಪನ ಆಲಯ, ಗಣಪನ ಆಲಯ, ಗಣಪನ ಆಲಯ, ಗಣಪನ ಆಲಯ, ಜನರ ಆಗಮನ, ಜನರ ಆಗಮನ, ಜನರ ಆಗಮನ, ಜನರ ಆಗಮನ, ಅವರ ನಮನ, ಅವರ ನಮನ. ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಥ ಈ ರೀತಿಯಾಗಿ ವಾಕ್ಯವನ್ನು ಓದುತ್ತಾ ಸರಿಯಾಗಿ ಬರೆಯಬೇಕು. ಈಗ 2ನೇ ಚಿತ್ರ ಏನಿದೆ ನೋಡ್ರಿ, ಒಂದು ವನಮರದ ಚಿತ್ರ ಇದೆ. ಅದೇ ರೀತಿಯಾಗಿ ಚರಕದ ಒಂದು ಚಿತ್ರ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯ ನೋಡ್ರಿ, ವನಮರ, ವನಮರದ ಚರಕ, ವನಮರದ ಚರಕ, ಅವನ ಚರಕ, ವನಮರದ ಚರಕ ಅಂತಿದೆ. ಈ ರೀತಿ ನೀವೇನು ಮಾಡಬೇಕು, ಅದನ್ನ ಓದುತ್ತಾ ಬರೆಯಬೇಕು. ವಾಕ್ಯವನ್ನು ಈ ರೀತಿಯಾಗಿ ಓದುತ್ತಾ ಬರೆಯಬೇಕು. ನೋಡ್ರಿ, ನಾ ಬರುತ್ತೆ ತೋರಿಸ್ತೀನಿ ನೋಡ್ರಿ ಎಲ್ಲರೂ. ವನಮರ, ವನಮರ, ವನಮರದ ಚರಕ, ವನಮರದ ಚರಕ, ಅವನ ಚರಕ, ಅವನ ಚರಕ, ವನಮರದ ಚರಕ, ವನಮರದ ಚರಕ. ಈ ರೀತಿಯಾಗಿ ಏನು ಮಾಡಬೇಕು, ನೀವು ವಾಕ್ಯವನ್ನು ಓದುತ್ತಾ ಸರಿಯಾಗಿ ಬರೆಯಬೇಕು. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಚಿತ್ರಗಳನ್ನು ವೀಕ್ಷಿಸಿ ನೀಡಿದ ಪದಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಚಿತ್ರದ ಕೆಳಗೆ ಬರೆಯಿರಿ ಅಂತ ಇದ್ದಾರೆ. ಈ ಚಿತ್ರಗಳಿಗೆ, ಈ ಒಂದು ಚಿತ್ರಗಳನ್ನು ನೋಡಿ, ಈ ಒಂದು ಪದಗಳಲ್ಲಿ ಯಾವುದು ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಪದ ಇದೆಯಲ್ಲ, ಆ ಒಂದು ಚೌಕ್ ಬಾಕ್ಸ್ನಲ್ಲಿ ನೀವು ಬರೆಯಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಚಿತ್ರ ಇದೆ, ಹಣ ಇದೆಯಲ್ಲ. ಹಾಗಾದರೆ ಇಲ್ಲಿ ಯಾವ್ಯಾವ ಪದ ಇದೆ, ಛಲ, ಒಳ, ಕಣ, ಹಣ. ಈ ಚಿತ್ರಕ್ಕೆ ಯಾವ ಸಂಬಂಧಪಟ್ಟಿದ್ದಿದೆ, ಹಣ. ಹಾಗಾದರೆ ನೀವು ಏನು ಬರೀಬೇಕು, ಹಣ ಅನ್ನೋ ಪದವನ್ನು ಈ ರೀತಿ ಬರೆಯಬೇಕು. ಇಲ್ಲಿ ನೋಡ್ರಿ, ಚರಣ, ಪಯಣ, ಗಣಪ, ಕಣ. ಈ ಚಿತ್ರ ಯಾವುದಿದೆ, ಹಾಗಾದರೆ ಇಲ್ಲಿ ಗಣಪನ ಚಿತ್ರ ಇದೆಯಲ್ಲ. ಹಾಗಾದ್ರೆ ನೀವೇನು ಮಾಡಬೇಕಿಲ್ಲಿ, ಗಣಪ ಅಂತ ನೀವು ಈ ರೀತಿಯಾಗಿ ಬರೆಯಬೇಕು. ಇಲ್ಲಿ ನೋಡ್ರಿ, ಪಯಣ, ಐದಳ, ಔತಣ, ಶರಣ. ಇಲ್ಲಿ ಯಾವ ಸಂಬಂಧಪಡುತ್ತದೆ, ಐದಳ. ಯಾವುದು, ಐದಳ. ಮುಂದಿನ ನೋಡ್ರಿ, ಋಣ, ಚರಕ, ಆಲಯ,
ವನಮರ. ಇಲ್ಲಿ ಯಾವ ಚಿತ್ರವಿದೆ? ವನಮರ. ಹಾಗಾದರೆ ನೀವು ಏನು ಬರೀಬೇಕು? ವನಮರ. ಈ ರೀತಿ ಬರೆಯಬೇಕು. ಮುಂದಿನ ಪ್ರಶ್ನೆ ನೋಡ್ರಲ್ಲಿ, ಈ ಪದಗಳಲ್ಲಿ ನ ಅಕ್ಷರ ಹೊಂದಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಎರಡೆರಡು ಸಲ ಬರೆಯಿರಿ. ನ ಅಕ್ಷರ ಹೊಂದಿರುವ ಪದಗಳು, ಈ ಒಂದು ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನ ಅಕ್ಷರ ಪದ ಎಲ್ಲಿದೆಯಲ್ಲ ಅವುಗಳನ್ನು ಬರೆದು ಎರಡೆರಡು ಸಲ ಬರೆಯಬೇಕು. ನೋಡ್ರಲ್ಲಿ, ಕನ, ಇದು ಕೂಡ ನ ಅಕ್ಷರ ಅನ್ನುವ ಪದವನ್ನು. ಕನ. ಮುಂದೆ ಈ ರೀತಿ ಓದುತ್ತಾ ಹೋಗಬೇಕು, ನೋಡ್ತಾ ಹೋಗಬೇಕು. ಪಯನ, ಪಯನ, ಪಯನ. ಶರಣ, ಔತಣ, ಔತಣ. ಇವುಗಳನ್ನೇ ಏನು ಮಾಡಬೇಕು ನೀವು ಇನ್ನೊಂದು ಸರಿ ಇಲ್ಲಿ ಬರೆಯಬೇಕು. ಇನ್ನು ಮುಂದಿನ ನೋಡ್ರಲ್ಲೇ, ಈ ಪದಗಳಲ್ಲಿ ಓ ಅಕ್ಷರ ಹೊಂದಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಎರಡೆರಡು ಸಲ ಬರೆಯಿರಿ. ಈಗ ಓ ಅಕ್ಷರ ಒಂದು ಪದ ಇರುವಂಥ ಪದ ಯಾವುದು ನೋಡಿದ್ರೆ ಓ ಅಕ್ಷರ ಹೊಂದಿರುವಂಥದ್ದು ಐದಳ. ಇದು ಓ ಅಕ್ಷರ ಆಗೋದಿಲ್ಲ. ವನಮರ, ವನಮರ ಬರುತ್ತೆ. ವನಮರ. ಮತ್ತು ಒರಟ, ಒಳ. ಈ ರೀತಿಯ ನೀವೇನು ಮಾಡಬೇಕು, ವಾಕ್ಯಗಳನ್ನು ಐರು ನ ಛ ವ, ಐರು ನ ಛ ಓ, ಈ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ವಾಕ್ಯಗಳನ್ನು, ಅದೇ ರೀತಿಯ ಪದಗಳನ್ನು ಈ ರೀತಿಯಾಗಿ ಏನು ಮಾಡಬೇಕು, ನೀವು ಮನೆಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಧನ್ಯವಾದಗಳು.